ಇನ್ನು ತರಕಾರಿ ಬೆಲೆ ಏರಿಕೆ ಖಂಡಿಸಿ ದೆಹಲಿಯಲ್ಲಿ ವಿಪಕ್ಷಗಳ ಧರಣಿ. ಈರುಳ್ಳಿ ಇತರೆ ತರಕಾರಿ ಬೆಲೆ ಖಂಡಿಸಿ ಸಂಸತ್ ಮುಂಭಾಗದಲ್ಲಿ ಧರಣಿ ನಡೆಸ್ತಾ ಇವೆ ವಿಪಕ್ಷಗಳು. ಈರುಳ್ಳಿಯ ಮಾಲೆಯನ್ನೇ ಕತ್ತಿಗೆ ಹಾಕೊಂಡು ಅಲ್ಲಿ ಪ್ರತಿಭಟನೆ ಆಗ್ತಿದೆ ವಿಪಕ್ಷಗಳಿಂದ. ಈರುಳ್ಳಿ ಮತ್ತು ಇತರೆ ಬೆಳೆಗಳಿಗೆ ಏನು ಹೆಚ್ಚಿನ ದರ ಜನರಿಗೆ ಆಗ್ತಾ ಇದೆ. ಹಾಗಾಗಿ ಈರುಳ್ಳಿಯಿಂದ ಮಾಡಿರುವಂತ ಒಂದು ಹಾರ ಏನಿದೆ ಅದನ್ನು ಧರಿಸಿದ್ದಾರೆ. ತರಕಾರಿ ಬೆಲೆ ಏರಿಕೆ ಖಂಡಿಸಿ ದೆಹಲಿಯಲ್ಲಿ ವಿಪಕ್ಷಗಳ ಪ್ರತಿಭಟನೆ ನಡೀತಾ ಇದೆ. ಈರುಳ್ಳಿ ಹಾಗೂ ಇತರೆ ತರಕಾರಿ ಬೆಲೆಯನ್ನ ಖಂಡಿಸಿ ಏರಿಕೆ ಏನಾಗಿದೆ ಅದನ್ನು ಖಂಡಿಸಿ ಈಗ ಪ್ರತಿಭಟನೆ ಆಗ್ತಿದೆ. ನಿಮಗೆ ನೋಡ್ತಿರೋ ಹಾಗೆ ಈರುಳ್ಳಿಯ ಮಾಲೆಯನ್ನು ಹಾಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ. War against the price rise, right when you can see the MPs of different opposition political parties who are now protesting. MPs from DNK, Shiv Sena, UDP, TMC, Congress, they all are present, and you can clearly see as to how a few MPs are also wearing the garland of onion, and this is ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಒಂದು ಕಡೆ ಟೊಮ್ಯಾಟೊ ರಸ್ತೆಗೆ ಎಸೆದಿರುವಂಥ ರೈತ, ಅಂದರೆ ಏಕಾಏಕಿ ಟೊಮೆಟೊ ಬೆಲೆ ಕುಸಿದಿದೆ. ಆ ಕಾರಣಕ್ಕೆ ಕುಸಿದಿರುವಂಥ ಕಾರಣ ಟೊಮ್ಯಾಟೊ ರಸ್ತೆಗೆ ಎಸೆದು ರೈತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಮಾರುಕಟ್ಟೆಯಲ್ಲಿ ಘಟನೆ. ಬೆಲೆ ಕುಸಿತ ಆಗಿದೆ ಟೊಮ್ಯಾಟೊಗೆ ಅಂತ. ಇನ್ನೊಂದು ಕಡೆ ಈರುಳ್ಳಿ ಸೇರಿದ ಹಾಗೆ ಒಂದಷ್ಟು ತರಕಾರಿಗಳ ಬೆಲೆ ಏರಿಕೆ ಆಗಿದೆ ಅಂತ ವಿಪಕ್ಷಗಳು ಧರಣಿ ಮಾಡ್ತಾ ಇದ್ದಾರೆ ಸಂಸತ್ನ ಮುಂಭಾಗದಲ್ಲಿ. ಈತ ಹಗಲು ರಾತ್ರಿ ಕಷ್ಟಪಟ್ಟ ಟೊಮ್ಯಾಟೊ ಬೆಳೆದಂಥ ರೈತ ಆಘಾತಕ್ಕೊಳಗಾಗಿದ್ದಾರೆ. ಸುತ್ತಮುತ್ತಲ ಎಲ್ಲ ರೈತರು ಕುಡಿವಿಲ್ಲಿ ಹಂಗೈತಿ ಹಿಂಗೈತಿ ಅಂತ ಸುಳ್ಳ ಡಮಾಂಗಿ ಹೊಡೆದಾರ. ಟಮಟಿದು ಅದು ಸುಳ್ಳ ರೀ. ಇಲ್ಲಿ 50 ರೂಪಾಯಿ 60 ರೂಪಾಯಿಗೂ ಟಮಟಿ ಮಾರ್ಸ್ತಾ ಇಲ್ಲ. ಇವತ್ತು ರೋಡಿಗೆ ಸುರುವಿ ನಾವು ಹೊಂಟೇವಿ ರೈತರು. ಒಂದು ಆಳಿಗೆ ಕೊಡ್ಬೇಕಂದ್ರೆ 200-300 ರೂಪಾಯಿ ಐತಿ ರೈತರದು. ಆಳಿಗೆ ಕೊಡ್ಬೇಕು. ಇಲ್ಲಿ ಬಂದ್ರೆ ಇಲ್ಲಿ ಹಮಾಲ್ರಿಗೆ ಕೊಡ್ಬೇಕು. ಮತ್ತು ಇಲ್ಲಿ ಬಂದರೂ ಇವ್ರಿಗೆ ಸರಿಯಾದ ರೇಟ್ ಇಲ್ಲ. ಹೀಗಾಗಿ ರೇಟ್ ಭಾಳ ಕುಸ್ತೈತಿ. ಅಲ್ಲಿ ರಾಜ್ಯ ಸರ್ಕಾರದಾಗ ಕುತ್ಕೊಂಡು ಏನು ಮಾಡ್ತಿರ್ತಾರೆ ಅವರು? ರೈತರ ಕಡೆ ಗಮನ ಕೊಡೋಣ್ರಿ ಅವ್ರು ದಯವಿಟ್ಟು. ರೈತ ಬೆನ್ನೆಲುಬು ಅಂತಾರೆ ಇವರು. ಬೆನ್ನೆಲುಬಿಲ್ಲ ಇದ್ದಿದ್ದ ರೈತರನ್ನ ಎಲ್ಬ ಮುರಿಯಾಕತ್ತಾರ. ದಯವಿಟ್ಟು ಅವ್ರು ಸರ್ಕಾರ ಇತ್ತ ಗಮನ ಕೊಟ್ಟು ಈಗ ಏನು ಸುತ್ತ ಕ್ರಮ ಆಗೈತಿ. ಟಮಟಿ ಹಾಕ್ದಾರಿಗೆ ಅವ್ರಿಗೆ ಒಟ್ಟು ಬೆಂಬಲ ಬೆಲೆ ಮಾಡಿ ಅವ್ರು ಬೀಜ ಗೊಬ್ಬರಕ್ಕೆ ಹಂಗೆ ಸಹಾಯ ಮಾಡ್ಕೊ. ಇನ್ನೊಂದು ದಿನ ಇದೇ ರೀತಿ ಆದ್ರೆ ಆತ್ಮಹತ್ಯೆಗೆ ಗುರಿ ಹಾಕಾರಿ ಅವ್ರು ರೈತರು. ಅದನ್ನು ದಯವಿಟ್ಟು ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ದೆಹಲಿಯಲ್ಲಿ ಆಗ್ತಿರುವಂಥ ಪ್ರತಿಭಟನೆ ಸಂಬಂಧಪಟ್ಟ ಹಾಗೆ. ಹರೀಶ್, ಈಗ ವಿಪಕ್ಷಗಳ ಧರಣಿ ಈರುಳ್ಳಿಯ ಮಾಲೆಯನ್ನು ಹಾಕ್ಕೊಂಡು ಅಂದರೆ ಏನು ಪ್ರೊಟೆಸ್ಟ್ ನಡೀತಾ ಇದೆ, ಸದ್ಯಕ್ಕೆ ಹೇಗೆ ಸಾಗ್ತಿದೆ ಅಂತ? ಹೌದು ಅವಿನಾಶ್, ದೇಶದಲ್ಲಿ ಕೆಲವು ತರಕಾರಿಗಳ ಬೆಲೆ ಜಾಸ್ತಿ ಆಗಿದೆ. ಅದರಲ್ಲೂ ಮುಖ್ಯವಾಗಿ ಈರುಳ್ಳಿ ಬೆಲೆ ಜಾಸ್ತಿ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ಆರೋಪವನ್ನ ಮಾಡಿ ಇವತ್ತು ವಿರೋಧ ಪಕ್ಷಗಳ ಸದಸ್ಯರು ಪ್ರತಿಭಟನೆಯನ್ನ ಸಂಸತ್ ಆವರಣದಲ್ಲಿ ಮಾಡಿದ್ದಾರೆ. ಕಾಂಗ್ರೆಸ್ ಸೇರಿದಂತೆ ಇತರ ವಿರೋಧ ಪಕ್ಷಗಳ ಸದಸ್ಯರು ಸಂಸತ್ ಭವನದ ಮಕರ ದ್ವಾರದ ಬಳಿ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಈರುಳ್ಳಿ ಸೇರಿದಂತೆ ಇತರ ತರಕಾರಿ ಬೆಲೆಗಳನ್ನ ತಗ್ಗಿಸಬೇಕು, ಹೊರೆ ಆಗ್ತಿದೆ ಜನರಿಗೆ ಅನ್ನುವಂತ ನಿಟ್ಟಿನಲ್ಲಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಜೊತೆಗೆ ಕೆಲವು ಸದಸ್ಯರು ಈರುಳ್ಳಿ ಮಾಲೆಯನ್ನ ಧರಿಸಿ ಕೂಡ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಇವತ್ತು ಸಂಸತ್ ಕಲಾಪ ಆರಂಭಕ್ಕೂ ಮುಂಚೆ ಈ ಪ್ರತಿಭಟನೆ ಮಾಡಿರುವಂತಹದ್ದು. ಮುಖ್ಯವಾಗಿ ಸರ್ಕಾರ ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡಿದೆ. ಈರುಳ್ಳಿ ದರವನ್ನ ಇಳಿಸ್ಲಿಕ್ಕೆ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಪ್ರಯತ್ನವನ್ನ ಮಾಡಿದ್ರು. ಸರ್ಕಾರ ಈರುಳ್ಳಿಯನ್ನ ಖರೀದಿಸಿ ತಾನೇ ಒಂದು ಕಡಿಮೆ ಬೆಲೆಗೆ ಈರುಳ್ಳಿಯನ್ನ ಮಾರಾಟ ಮಾಡ್ಲಿಕ್ಕೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇದೆ. ಮುಖ್ಯವಾಗಿ ಉತ್ತರ ಭಾರತದಾದ್ಯಂತ ಹೆಚ್ಚು ಈರುಳ್ಳಿ ಬಳಕೆ ಜಾಸ್ತಿಯಲ್ಲಿದೆ. ಬಳಕೆ ಜಾಸ್ತಿ ಮಾಡೋದ್ರಿಂದ ಈರುಳ್ಳಿ ಬೆಲೆ ಜಾಸ್ತಿ ಆದ್ರೆ ಸಹಜವಾಗಿ ಜನರಿಗೆ ಆಕ್ರೋಶ ಹೆಚ್ಚಾಗುತ್ತೆ. ಇದರಿಂದ ವಿರೋಧ ಪಕ್ಷಗಳು ಕೂಡ ಇದನ್ನ ಈಗ ಪ್ರಶ್ನೆ ಮಾಡ್ತಿರುವಂತಹದ್ದು. ಒಂದ್ ಕಡೆ ರೈತರಿಗೆ ಸರಿಯಾದ ಬೆಲೆ ಸಿಗ್ತಿಲ್ಲ ಅನ್ನುವಂತ ಒಂದು ಆಕ್ರೋಶ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಖರೀದಿದಾರರಿಗೆ ಬೆಲೆ ಹೆಚ್ಚಳ ಆಗಿದೆ ಅನ್ನುವಂತ ಆಕ್ರೋಶ ಕೂಡ ಇದೆ. ಇದನ್ನ ಸರ್ಕಾರ ಬಗೆಹರಿಸಬೇಕಾಗತ್ತೆ ಅವಿನಾಶ್. ಧನ್ಯವಾದ ಹರೀಶ್.